ಮೆಕ್ಸಿಕೋದಲ್ಲಿ ವೈಲ್ಡ್ ಲೈಫ್ ತುಂಬಾನೇ ಇದೆ. ನಾವು ಮೆಕ್ಸಿಕೋ ಟ್ರಿಪ್ ನ ಹೇಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಕ್ರೊಕೊಡೈಲ್ ಝೂಗೆ ಹೋಗ್ತಾ ಇದೀವಿ. ಬರೀ ನೋಡ್ಕೊಂಡು ತಿರ್ಗಾಡೋದಲ್ಲ, ಸೊ ಅವ್ರ ಲೈಫ್ ಸೈಕಲ್, ಕ್ರೊಕೊಡೈಲ್ ಲೈಫ್ ಸೈಕಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಝೂ ಒಳಗಡೆ ಹೋಗೋಣ, ಕ್ರೊಕೊಡೈಲ್ಸ್ ನ ಸಾಧ್ಯವಾದ್ರೆ ಟಚ್ ಮಾಡಕ್ಕೆ ನೋಡೋಣ. Between 7 and 8 years old. You can touch it or hold like me. For sure. Go first. Okay. Open your hand like me. Closest to me. Together. I got it. No, not that. No. Video. Together. I know you can. ಏನಾಗಲ್ಲ. It's good. Yeah, it's relaxed. They born here. Yes, it's born here. Okay. Here. Yeah, 2 seconds. So long. Perfect. One name. 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 Indian Rocky. name. Rocky. Rocky is a male or a female? So okay. I am naming this boy as Rocky. So hey Rocky. It's our pet name. It's our pet name. Okay, yeah. Okay. Thank you. Welcome. Now you It's so soft. You can do ಎಷ್ಟು ಸಾಫ್ಟ್ ಆಗಿತ್ತು ಗೊತ್ತಾ ಅದು? Is he venomous? No. Here, don't worry. I have the head here with me. It's like a big spaghetti. Yes. Oh, how you feel, Asha? It's so soft again. ಲೈಫಲ್ಲಿ ಹಾವು ಮುಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಈ ಟ್ರಿಪ್ ಇಂದು ಮಜಾನೇ ಅದು. ಸೊ ನಾವು ಇಂಟ್ರಾಕ್ಟ್ ಮಾಡ್ತಾ ಇದೀವಿ, ಮತ್ತೆ ಇದೆಲ್ಲ ಲೈಕ್ ಯಾವುದು ಡ್ರಗ್ಸ್ ಆಗ್ಲಿ ಏನು ಇಂಡ್ಯೂಸ್ ಆಗಿರಲ್ಲ. ಇದು ಬಂದು ರೆಸ್ಕ್ಯೂಡ್ ಅನಿಮಲ್, ಸೊ ಅವ್ರು ಟೇಕ್ ಕೇರ್ ಮಾಡಿರ್ತಾರೆ. ಸೊ ಗೊತ್ತಾಗುತ್ತೆ ನಮ್ಗೆ ಆ ಸ್ಪೀಷಸ್ ಎಲ್ಲ ಹೇಗೆ ಅಂತ. ನನಗೆ ತಲೆ ಮುಟ್ಟಕ್ಕೆ ಸಖತ್ ಭಯ ಆಯಿತು, ಬಟ್ ಬಾಡಿ ಒನ್ಸ್ ಅಗೇನ್ ಎಕ್ಸ್ಪೀರಿಯನ್ಸ್. Here we feed them with chicken and fish every 2 weeks. It's enough. It's that one. It's in the water. ಓಕೆ. Oh, that's the boss. Yes. Family boss. ಕ್ರೊಕೊಡೈಲ್ಸ್ ರಾಕ್ಸ್ನ ಅಂದ್ರೆ ಕಲ್ಲನ್ನ ತಿನ್ನುತ್ತೆ. ಏತಕ್ಕೆ ಅಂದ್ರೆ ಅದು ಊಟ ಮಾಡ್ಬೇಕಾದ್ರೆ ನುಂಗ್ಕೊಂಡ್ಬಿಡುತ್ತಂತೆ, ಸೊ ಚೀವ್ ಮಾಡಲ್ಲ. ಅದು ಡೈಜೆಸ್ಟ್ ಆಗಕ್ಕೆ ರಾಕ್ಸ್ ಇಟ್ಟಿದ್ದಾರೆ ನೋಡು, ಅದನ್ನ ರಾಕ್ಸ್ ತಿಂತವೆ ಕ್ರೊಕೊಡೈಲ್ಸ್. ನಮಗೂ ಕ್ರೊಕೊಡೈಲ್ಗೂ ಮಧ್ಯೆ ಯಾವುದೇ ಬ್ಯಾರಿಯರ್ ಇಲ್ಲ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲೇ ಕ್ರೊಕೊಡೈಲ್ಗಳಿದಾವೆ, ಇಲ್ಲೆಲ್ಲ ಓಡಾಡ್ತಾ ಇರ್ತಾವಂತೆ. ಇವಾಗ ಮಳೆ ಬರ್ತಿದೆ ಅಂತ ಅಲ್ಲೋಗಿದಾವೆ ಎಲ್ಲ. ಮಿಕ್ಸ್ಡ್ ಫೀಲಿಂಗ್ಸು. ಟಕ್ಕಂತ ರಶ್ ಮಾಡಿದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಕಾಮ್ ಆಗಿದ್ದಾವೆ ನೋಡಕ್ ಮಾತ್ರ. ಅಕ್ಕಪಕ್ಕ ಸ್ವಲ್ಪ ಹುಷಾರಾಗಿರ್ಬೇಕು, ಎಲ್ಲಿ ಯಾವ ಪೊದೆಲ್ ಇರ್ತಾವ ಗೊತ್ತಿಲ್ಲ.